ಎಸ್ ಇವತ್ತು ಎಲ್ ಎಸ್ ಜಿ ಮತ್ತೆ ಡಿ ಸಿ ಅವಾಬಾಬಾವ ಭಯಂಕರ ಅಂದರೆ ಭಯಂಕರವಾಗಿ ಭಾಳ ಅದ್ಭುತವಾದ ಮ್ಯಾಚು ಅಂತ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಡಿ ಸಿ ಗೆಲ್ಲುತ್ತೆ. ಬಿಡುಗರು ಕಳೆದ ಬಾರಿ ಎಲ್ಲ ನಾವು ಮ್ಯಾಚ್ ನೋಡಿದ್ದೀವಿ. ಡಿ ಸಿ ಯಾವ ಲೆವೆಲ್ಗೆ ಆಡುತ್ತೆ, ಜಿ ಟಿಗೆ ಟಾಂಗ್ ಕೊಡುವಂಥ ಒಂದು ಲೆವೆಲ್ಗೆ ಆಟವನ್ನು ಆಡುತ್ತೆ. ಡಿ ಸಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರು. ವಿಚಿತ್ರ ಅಂದರೆ ಫಸ್ಟು ಎಲ್ ಎಸ್ ಜಿ ಬ್ಯಾಟಿಂಗನ್ನು ಮಾಡ್ತಾರೆ. ಅವರು 142 ಟಾರ್ಗೆಟನ್ನು ಕೊಡ್ತಾರೆ. 142 ಟಾರ್ಗೆಟನ್ನು ಕೊಟ್ಟರೆ ನಾವೆಲ್ಲ ಅಂದ್ಕೊಂಡಿದ್ದು ಅದೇನೆ, ಡೆಲ್ಲಿ ಅವರು ಅಬ್ಬಾಬಾಬಾ ಹೊಡೆದು ಬಿಸಾಕ್ಬಿಡ್ತಾರೆ ಬಿಡುಗರು ಅಂತ ಅಂದ್ಕೊಂಡ್ವಿ. ವಿಚಿತ್ರ ಅಂತಂದರೆ ಯಾವ ರೀತಿ ಆಯಿತು ಅಂದರೆ ಒಂದೇ ಓವರಲ್ಲಿ 1 ವಿಕೆಟು ಡಮಾರ್ ಅನ್ನುತ್ತೆ. ಅಂದರೆ ನಿಜವಾಗ್ಲೂ ಡಿ ಸಿ ಮೇಲೆ ಏನು ನಾವು ಒಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ವೋ ಅದು ಟುಸ್ ಅನ್ನುತ್ತೆ. ಎಸ್, ಇನ್ನು ನಿತೀಶ್ ರಾಣಾ ಅವರು 15 ಓವರನ್ನು ಮಾಡಿ ಔಟ್ ಆಗ್ತಾರೆ. ಇವ್ರ ಮೇಲೂ ಕೂಡ ನಾವು ತುಂಬ ಅಂದರೆ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಯಾಕೆಂದರೆ ಅದ್ಭುತವಾದ ಒಂದು ಬ್ಯಾಟಿಂಗನ್ನು ಇವರು ಮಾಡ್ತಾರೆ. ಎಸ್, ಇನ್ನು ಪತುಮ್ ನಿಸ್ಸಂಕ ಇವರು ಒಂದೇ ಒಂದು ರನ್ನಿಗೆ ಔಟನ್ನು ಆಗ್ತಾರೆ. ಯಪ್ಪ, ಏನು ಅಂದರೆ 35-40 ರನ್ಗಳಲ್ಲೇ ಇವರೆಲ್ಲರೂ ಕೂಡ ಔಟ್ ಆಗ್ತಾ ಬರ್ತಾರೆ. ವಿಚಿತ್ರ ಅಂದರೆ ಈ ಪ್ರಿನ್ಸ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ಗಳನ್ನು ತೆಗಿತಾರೆ. ಅಂದರೆ ಪ್ರಿನ್ಸು ನಿಮ್ಗೆ ಗೊತ್ತಿರಬಹುದು, ಎಲ್ ಎಸ್ ಜಿಯಲ್ಲಿ ಇವರು ಆಟವನ್ನು ಆಡ್ತಾ ಇರತಕ್ಕಂಥದ್ದು. ಎಸ್, ಇಲ್ಲಿ ಏನು ಇವಾಗ ವಿಕೆಟ್ಗಳು ಡಬರ್ 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 ಅಂತ ಬೀಳ್ತಾವೋ ಆವಾಗ ಆ್ಯಕ್ಚುಲಿ ಡಿ ಸಿಗೆ ಕೈ ಹಿಡಿತಕ್ಕಂಥದ್ದು ಇಬ್ಬರು, ಒಬ್ಬರು ರಿಚ್ ಡಿ, ಇನ್ನೊಬ್ಬರು ಸ್ಟಬ್ಸು. ಆ್ಯಕ್ಚುಲಿ ಇವರಿಬ್ಬರು ಹೆಂಗೆಂದರೆ ಕೊನೆಯವರೆಗೂ ಕೂಡ ಮ್ಯಾಚನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ. ರಿಚ್ ಡಿ ಅವರಂತೂ 60 ಮೇಲೆ ಹೊಡೆದು ಬಿಸಾಕ್ಬಿಡ್ತಾರೆ. ಎಸ್, ಸ್ಟಬ್ಸು ಕೂಡ ಇದು ಇವರಿಗೆ ಸಪೋರ್ಟನ್ನು ಮಾಡ್ತಾರೆ. ಎಸ್, ಅಂತಂದರೆ ಇವರಿಬ್ಬರು ಇರಲಿಲ್ಲ ಅಂತಂದರೆ ಈ ಸಾರಿ ಆಲ್ಮೋಸ್ಟು ಡಿ ಸಿ ಡೆಲ್ಲಿಗೆ ಭಾಳ ಅಂದರೆ ಭಾಳ ಎಫೆಕ್ಟ್ ಆಗ್ತಾಯಿತ್ತು ಅಂತ ನನಗೇನೋ ಅಂತ ಅನ್ನಿಸ್ತು. ಯಾಕೆಂದರೆ ಎಲ್ ಎಸ್ ಜಿ ಅವರು ಬ್ಯಾಟಿಂಗಲ್ಲೂ ಓಕೆ, ಹಾಗೆ ನೀವು ನೋಡಿದ್ರಿ ಫೀಲ್ಡಿಂಗಲ್ಲೂ ಕೂಡ ಸಖತ್ತಾಗಿ ಫೀಲ್ಡಿಂಗ್ ಮಾಡ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ಫೀಲ್ಡಿಂಗ್ ಮಾಡಿದ್ದು ನೋಡಿ ಆ್ಯಕ್ಚುಲಿ ಬಿಡುಗರು ಈ ಸಾರಿ ಪಕ್ಕ ಡಿ ಸಿ ಗೆಲ್ಲೋಕೆ ಇವ್ರು ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ವಿಚಿತ್ರ ಅಂದರೆ ಅದೆಲ್ಲವೂ ಕೂಡ ತಲೆ ಕೆಳಗಾಯಿತು. ಎಸ್, ಹಾಗಾಗಿ ಇವತ್ತು ನಮ್ಮ ಡಿ ಸಿ ಅವರು ಗೆದ್ದಿದ್ದಾರೆ. ಎಸ್, ನಾಳೆ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಯಾಕೆಂದರೆ ಇವತ್ತಿನ ಮ್ಯಾಚು ಮತ್ತು ನೆನ್ನೆ ಏನು ನಡೀತು ಇವೆರಡೂ ಕೂಡ ಕೊನೆ ಗಳಿಗೆವರೆಗೂ ಕೂಡ ಯಾರು ಗೆಲ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿಯಲ್ಲೇ ಕೊನೆಯವರೆಗೂ ಕೂಡ ನಮ್ಮನ್ನು ಕರ್ಕೊಂಡು ಹೋದರು. ಯಾಕೆಂದರೆ ಆ ರೀತಿ ಇದ್ರೇ ಮ್ಯಾಚ್ ನೋಡೋಕ್ಕೆ ನಮಗೆ ಇಂಟ್ರೆಸ್ಟ್ ಆಗೋದು. ಯಾಕೆಂದರೆ ಅದಕ್ಕಿಂತ ಹಿಂದೆ ಒಂದು 3 ಮ್ಯಾಚ್ಗಳು ಬಂದು ನಮ್ಮ ಆರ್ ಸಿ ಬಿ ಇವರೆಲ್ಲರೂ ಕೂಡ ಅರ್ಧಕ್ಕೇ ಓಕೆ ಈ ಸರಿ ಗೆದ್ದು ಬಿಡ್ತಾರೆ ಬಿಡುಗರು, ನಮ್ಮ ಆರ್ ಸಿ ಬಿ ಗೆದ್ದುಬಿಡ್ತಾರೆ ಬಿಡುಗರು ಅನ್ನುವಂಥದ್ದನ್ನು ನಾವು ಆ್ಯಕ್ಚುಲಿ ಫಸ್ಟ್ ಮ್ಯಾಚಲ್ಲೇ ನಾವು ನೋಡ್ತಾ ಇದ್ವಿ. ಅದು ಒನ್ ಸೈಡ್ ಮ್ಯಾಚ್ ಥರ ಇತ್ತು. ಆದರೆ ಇದು ಹೆಂಗೆಂದರೆ 2 ಸೈಡ್ ಮ್ಯಾಚು. ಕೊನೆವರೆಗೂ ಕೂಡ ಈ ಎಲ್ ಎಸ್ ಜಿ ಡಿ ಸಿ ಆಗಿರ್ಬೋದು, ನೆನ್ನೆ ಆಡಿದಂಥ ಆಟಗಳಾಗಿರ್ಬೋದು, ಕೊನೆವರೆಗೂ ಕೂಡ ಕರ್ಕೊಂಡು ಬಂದು. ಎಸ್, ಇನ್ನು ನಾಳೆ ಏನಾಗ್ಬೋದು ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದೆ. ಎಸ್, ಕಾಯ್ದು ನೋಡೋಣ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.